ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ನನಗೆ ಬರಲು ಬಂದು ವಸುದೀಶ ಕಬಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಣ್ಣನನ್ನ ಮನದಾಳದಲ್ಲಿ ನೆನೆದು ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಈ ಸುಸಂದರ್ಭದಲ್ಲಿ ಈ ಮಠದ ಭಕ್ತೆ, ನಮ್ಮ ಶಾಲೆಯ ವಿದ್ಯಾರ್ಥಿಯೂ ಕೂಡ ಆಗಿರ್ತಕ್ಕಂಥ ಕುಮಾರಿ ಡಾಕ್ಟರ್ HC ಈಶ್ವರ ನಿಜಶರಣ ಹಡಪದ ಅಪ್ಪಣ್ಣನವರ ಬಗ್ಗೆ ಕುರಿತು ಸಾತ್ವಿಕ ನೆಲೆಗಟ್ಟಿನಲ್ಲಿ ಸಾತ್ವಿಕ ಗುಣಗಳನ್ನು ಅಳವಡಿಸಿಕೊಂಡು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅನೇಕ ಪ್ರಶಸ್ತಿಗಳನ್ನ ಮೈಗೂಡಿಸಿಕೊಂಡು ಕೈಬೀಸಿ ಕರೆಯುವಂತಹ ಈ ಸುಸಂದರ್ಭದಲ್ಲಿ ಅವರ ಮಾತುಗಳಿಗಾಗಿ ನಾನು ಅತ್ಯಂತ ವಿನಯದಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೊರೆದು ಪಾದವನಿಂದ ನೆಲವೇ ಸುಕ್ಷೇತ್ರ, ಜಲವೇ ಪಾವನಕ್ಕಿಂತ ಸುಲಭ ಶ್ರೀ ಗುರುವೇ ಕೃಪೆಯಾಗಿ. ಬಸವಾದಿ ಶಿವಶರಣರನ್ನ ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನ ವಹಿಸಿದಂತಹ ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಗುರು ಬಸವ ಮಹಾಶಿವಯೋಗಿಗಳವರ ಪಾದ ಪದ್ಮಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಇರುವಂತಹ ಮತ್ತೋರ್ವ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಇಲ್ಲಿ ಬಂದಿರುವ ಎಲ್ಲ ಶರಣ ಬಂಧುಗಳಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತು ನಾನು ಹಡಪದ ಅಪ್ಪಣ್ಣನವರನ್ನ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಒಂದನೆಗೆ ನಿಲ್ಲಬೇಡ, ಹಿಂದೆ ಗಜ್ಜೆ ಹೊಡಿಲಬೇಡ, ಹಿಂದ ಮುಂದು ಆಡಲಿ ಬೇಡ, ಸಂದೇಹ ಹೊಡಿಲಬೇಡ, ದ್ವಂದ್ವಮೂರ್ತಿಯ ಕಳೆದು ನಿಂದರೆ ಬಸವಪ್ರಿಯ ಕೂಡಲ ಚಂದ್ರಬಸವಣ್ಣ. ಹಡಪದ ಅಪ್ಪಣ್ಣನವರ ಈ ವಚನವನ್ನ ಸ್ಮರಿಸಿಕೊಳ್ಳುತ್ತಾ 12ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಇತಿಹಾಸದಲ್ಲಿಯೇ ದುಡಿಯುವ ವರ್ಗದ ಅಸ್ಮಿತೆಯ ಪ್ರತೀಕವಾಗಿ ಇಟ್ಟುಕೊಂಡಂತಹದ್ದು ಈ ಶರಣ ಚಳುವಳಿ. ಈ ಶರಣ ಚಳುವಳಿಯಲ್ಲಿ ಅಸಂಖ್ಯಾತ ಶರಣರು ಭಾಗವಹಿಸಿದ್ದರು. ಅದರಲ್ಲಿ ಹಡಪದ ಅಪ್ಪಣ್ಣನವರು ಕೂಡ ಪ್ರಮುಖರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಸವಿನಾಳ ಅನ್ನುವಂತಹ ಗ್ರಾಮದವರು. ಇವರ ತಂದೆ ಚನ್ನವೀರಪ್ಪ ಮತ್ತು ತಾಯಿ ದೇವಕಮ್ಮನವರು. ಇವರು ಕ್ರಿಸ್ತಶಕ 1160ರಲ್ಲಿ ಜನಿಸುತ್ತಾರೆ. ಇವರ ಕಾಯಕ ಹಡಪದ ಕಾಯಕ. ಈ ಹಡಪ ಅನ್ನುವಂತಹ ಪದಕ್ಕೆ ನಾನಾರ್ಥಗಳಿವೆ. ಎಲೆ ಅಡಿಕೆಗಳನ್ನ ತುಂಬುವಂತಹ ಚೀಲ ಅಥವಾ ಕ್ಷೌರಿಕ ಅನ್ನುವಂತಹ ನಾನಾ ಅರ್ಥಗಳು ಈ ಹಡಪ ಅನ್ನುವಂತಹ ಪದಕ್ಕೆ ನಾವು ಹೇಳಬಹುದು. ಇವರು ಸುಮಾರು 225ಕ್ಕೂ ಹೆಚ್ಚು ವಚನಗಳನ್ನ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನಾಂಕಿತದೊಂದಿಗೆ ರಚಿಸಿದ್ದಾರೆ. ಇವರ ಪತ್ನಿ ಹಡಪದಲ್ಲಿ ಇವರು 114ಕ್ಕೂ ಹೆಚ್ಚು ವಚನಗಳನ್ನ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನಾಂಕಿತದೊಂದಿಗೆ ರಚಿಸಿದ್ದಾರೆ. ಕಾಯಕಕ್ಕೆ ಹೇಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ಹೇಗೆ ಮಾರ್ಗದರ್ಶಕವಾಗಿದ್ದರು 12ನೇ ಶತಮಾನದಲ್ಲಿ, ಹಂಗೆ ಅಪ್ಪಣ್ಣ ಮತ್ತು ಲಿಂಗಮ್ಮ ಸತಿಪತಿಗಳು ಕೂಡ ಹೌದು. There is a sculpture depicting of Appanna in a Shivotsava mandapa of Madhukeshwara temple in Banavasi. He has written more than 250 vachanas with the signature of Basavapriya Kudala Channabasavana. ಅಂದರೆ ಇವತ್ತಿನ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಇರುವಂತಹ ಶಿವೋತ್ಸವ ಮಂಟಪದಲ್ಲಿ ಇರುವಂತಹ ಗಗ್ಗರಿ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ಶಿವಶರಣರ ಶಿಲ್ಪಿಗಳಲ್ಲಿ ಹಡಪದ ಅಪ್ಪಣ್ಣನವರ ಶಿಲ್ಪಿಯೂ ಕೂಡ ಇದೆ ಅನ್ನುವಂಥದ್ದು ಶ್ಲಾಘನೀಯ ವಿಷಯ. ಇವರು ಶರಣ ಚಳವಳಿಯಲ್ಲಿ ಭಾಗವಹಿಸಿ ವಚನ ಸಾಹಿತ್ಯವನ್ನ ಉಳಿಸುವಿಕೆಗೆ ಕಾರಣರಾಗ್ತಾರೆ. ಹಡಪದ ಅಪ್ಪಣ್ಣನವರ ಒಂದೊಂದು ವಚನಗಳು ಕೂಡ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಆಗೋದಿಲ್ಲ. ಅವರು ನಡೆನುಡಿಯ ಸಾಮರಸ್ಯವನ್ನ ಕುರಿತು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರವಾಗಿ ನಡೆಯಬೇಕು, ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು, ಇದ್ದರೆ ಜಂಗಮವಾಗಿ ಇರಬೇಕು. ಈ 4 ಒಂದಿಗೆ ಯಾರಲ್ಲಿ ಇರುವುದಿಲ್ಲ ಅಂತವರು ಎಷ್ಟು ದಿನ ಬದುಕಿದರು ಏನು ಫಲವಯ್ಯ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನದ ಮೂಲಕ ನಡೆನುಡಿಯ ಸಾಮರಸ್ಯ
ಯಾರು ತಮ್ಮ ಮಾತಿನಲ್ಲಿ ಗುರುವಿನಂತ ಮಾರ್ಗದರ್ಶನವನ್ನ ನೀಡ್ತಾರೋ, ಯಾರು ಸನ್ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಶಾಂತ ರೀತಿಯಾಗಿ ಇರುತ್ತಾರೋ, ಯಾರು ಜಂಗಮರಂತೆ ವರ್ತಿಸುತ್ತಾರೋ, ಈ 4 ಗುಣ ಯಾರಲ್ಲಿ ಇರೋದಿಲ್ಲವೋ ಅವರು ಎಷ್ಟು ದಿನ ಬದುಕಿದರೂ ಕೂಡ ಏನೂ ಫಲ ಇಲ್ಲ ಅನ್ನೋದು ಈ ವಚನದ ಮೂಲಕ ನಮಗೆ ತಿಳಿಸ್ತಾರೆ ಹಡಪದ ಅಪ್ಪಣ್ಣನವರು. ನುಡಿದರಯ್ಯ ಆದರೆ ನಡೆಯಿಲ್ಲ, ನಡೆದರಯ್ಯ ಆದರೆ ನುಡಿಯಿಲ್ಲ. ಈ ನಡೆ ನುಡಿ ಏಕವಾಗಿ ತಾವು ಗುಣಸ್ವರೂಪವಾಗಿ ಅಂತವರ ಶರಣರ ಅಡಿಗಳಿಂದ ನಾನು ಬದುಕಿದೆನು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ಇಂದು ನಡೆ ನುಡಿ ಬೇರೆ ಬೇರೆ ಆಗಿದೆ. ಯಾರಲ್ಲಿ ನಡೆ ನುಡಿ ಒಂದಾಗಿರುತ್ತದೆಯೋ ಅಂತವರ ಅಡಿಗೆ ನಾನು ಎರಗುತ್ತೇನೆ ಅಂತ ಅಂತವರ ಶರಣರಿಂದ ನಾನು ಬದುಕಿದೆನು ಅನ್ನುವಂತಹದ್ದು ಹಡಪದ ಅಪ್ಪಣ್ಣನವರ ವಚನದಲ್ಲಿ ನಾವು ಕಾಣಬಹುದು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಸತ್ಯ ಶರಣ ಐಕ್ಯರ ಇತ್ತಂತ ಗತ್ತು ನೋಡು ಇತರ ವಚನಗಳ ಮೂಲಕ ಷಟಸ್ಥಳ, ಪಂಚಾಚಾರ ಈ ತರ ಎಲ್ಲಾ ವಿಷಯಗಳನ್ನ ನಮಗೆ ತಮ್ಮ ವಚನದ ಮೂಲಕ ಕೊಟ್ಟಂತವರು ಹಡಪದ ಅಪ್ಪಣ್ಣನವರು. ಸ್ಥಳವೆಂದರೆ ಒಂದು, ನೇಮವೆಂದರೆ 2. ಅದೇ ರೀತಿ ಕಲೆ ಎಂದರೆ 3, ಕರಣವೆಂದರೆ 4, ಕಾಯವೆಂದರೆ 5, ಕಾಮವೆಂದರೆ 6, ಸೀಮೆ ಎಂದರೆ 7, ನೆಲ ಎಂದರೆ 8, ತಾಮಸವೆಂದರೆ 9, ಹರಿ ಎಂದರೆ 10, ಹರನೆಂದರೆ 11. ಹೀಗೆ ಇದೇ ದಶವಿಧಿ ಪಾದೋದಕ, ಇದೇ ಏಕಾದಶ ಪ್ರಸಾದ, ಇದೇ ಅಪಾದನೆ, ಇದೇ ಸದಾವಿದೆ, ಇದೇ ಶುದ್ಧ ಪ್ರಸಾದವಯ್ಯ, ಇದೇ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಆಡುವ ಸ್ಥೂಲ ನಮಗ ಅರಿಯದ ನೆಲ ಅಂತ ತಮ್ಮ ವಚನಗಳ ಮೂಲಕ ಪಂಚಾಚಾರಗಳ ಬಗ್ಗೆ, ಷಡಸ್ಥಳಗಳ ಬಗ್ಗೆ ತಿಳಿಸುತ್ತಾ ಬಂದಂತವರು ಹಡಪದ ಅಪ್ಪಣ್ಣನವರು. ಇವರ ವಚನಗಳು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಯಾರು ಇದನ್ನ ತಿಳಿದುಕೊಂಡು ಅದರ ಒಳಗೆ ಹೋದಾಗ ಅದರ ಮರ್ಮವೇನು ಅನ್ನುವಂತಹದ್ದು ತಮ್ಮ ವಚನಗಳ ಮೂಲಕ ಅರ್ಥವಾಗುತ್ತದೆ. ಕಲ್ಯಾಣ ಕ್ರಾಂತಿಯ ತರುವಾಯ ಇವರು ಕೊನೆಗೆ ತಂಗಡಿಯಲ್ಲಿ ಹೋಗಿ ಲಿಂಗೈಕ್ಯರಾಗ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಅವರ ಸಮಾಧಿ ಇದೆ. ಇವರ ವಚನಗಳನ್ನ ನಾವೇನಾದರೂ ಸ್ವಲ್ಪ ಮಟ್ಟಿಗೆ ಅರಿಯಲು ಪ್ರಯತ್ನಿಸಿದರೆ ಅವರ ವಚನಗಳಲ್ಲಿ ಇರುವಂತಹ ಲಿಂಗಾಚಾರ, ಸದಾಚಾರ, ಪಂಚಾಚಾರಗಳು, ಅಷ್ಟಾವರಣಗಳು, ಷಟಸ್ಥಳಗಳು ನಮಗೂ ಕೂಡ ಒಂದಿಷ್ಟು ಅರ್ಥವಾಗುತ್ತವೆ. ಅವರ ಜೀವನ ಮಾರ್ಗವನ್ನ ನಾವು ಕೂಡ ಮಾರ್ಗದರ್ಶನವಾಗಿ ಇಟ್ಟುಕೊಂಡು ಬದುಕೋಣ ಅಂತ ಹೇಳ್ತಾ ನನಗೆ ಹಡಪದ ಅಪ್ಪಣ್ಣನವರನ್ನ ಕುರಿತು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳ ಆನಂದ ಎಣ್ಣಿಂದಲೇ ಆದರ್ಶನ ಕೂಡ ಎಣ್ಣಿಂದಲೇ ಅನುಭವವೂ ಕೂಡ ಎಣ್ಣಿಂದಲೇ. ಬಹುಶಃ ಎಲ್ಲರೂ ಕೇಳಿದ್ರಿ, ಪೂಜ್ಯರು ಕೂಡ ಗಮನಿಸಿದ್ರು, ಬಹುಶಃ ಮಹಿಳೆಯರು ಕೂಡ ಎಲ್ಲರೂ ಕೂಡ ಬಂದಿದ್ರಿ. ಕೇಳೋಕೆ ತುಂಬಾನೇ ಖುಷಿ. ಅದಕ್ಕೆ ವೇರ್ ದೇರ್ ಈಸ್ ಕಲ್ಚರ್ ದೇರ್ ಈಸ್ ಬಸವಣ್ಣ, ವೇರ್ ದೇರ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ದೇರ್ ಈಸ್ ವಚನಾಸ್, ವೇರ್ ದೇರ್ ಈಸ್ ಇನ್ಸ್ಪೈರ್ ದೇರ್ ಈಸ್ ಇಂಚರಾಸ್. ಎಲ್ಲಿ ಆಸಕ್ತಿ ಇರ್ತಿತ್ತೋ, ಎಲ್ಲಿ ಬದ್ಧತೆ ಇರ್ತಿತ್ತೋ, ಎಲ್ಲಿ ಕಾಳಜಿ ಇರ್ತಿತ್ತೋ, ಎಲ್ಲಿ ಮೌಲ್ಯಗಳಿರ್ತಾವೋ, ಎಲ್ಲಿ ತತ್ವಗಳಿರ್ತಾವೋ ಅಲ್ಲಿ ಆ ಜ್ಞಾನ ನಮ್ಮನ್ನ ಮೈಗೂಡಿಸಿ ಕರೀತಿರಂತೆ ಆ ಮಗು ಕಾರಣ. ಬಂಧುಗಳೇ, ಈ ಸತಿ 10th ಸ್ಟ್ಯಾಂಡರ್ಡ್ ಈಗಾಗಲೇ ಅನೇಕ ಯೂನಿವರ್ಸಿಟಿಗಳಿಂದ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಮೈಗೂಡಿಸಿಕೊಂಡು ಈ ವಯಸ್ಸಿಗೆ 10th ಸ್ಟ್ಯಾಂಡರ್ಡ್ ಇನ್ ಬಿಟ್ವೀನ್ 14 ವರ್ಷ. ಎಲ್ಲ ತಾಯಂದಿರುಗಳು ಯೋಚನೆ ಮಾಡಬೇಕು. ಅವಳು ಹೇಳುವಂತಹ ವಚನಗಳಲ್ಲಿ ಮನುಷ್ಯ ತಾಯಿಯ ಗರ್ಭದಿಂದ ಬಂದ ನಂತರ ನಾವು ಮಾಡಬೇಕಾಗಿರೋದು ಲಿಂಗಾಯತ ಧರ್ಮದಲ್ಲಿ ಪಂಚಾಚಾರ, ಅಷ್ಟಾವರಣ, ಷಟ್ಸ್ಥಳ 1, 5 ರಿಂದ 10 ವಚನ ಕಲಿತರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂಬ ಉದಾಹರಣೆಗೆ ಆ ಮಗು ಕೂಡ ಕಾರಣ ಅಂತ ನಾನು ಭಾವಿಸ್ತೇನೆ. ನಾವು ಮಾಡಬೇಕಾಗಿರೋದು ಇಷ್ಟೇ: ಷಡ್ವರ್ಗ, ಹರಿಷಡ್ವರ್ಣ, ಪಂಚಾಚಾರಗಳು,
ಪಂಚಾಕ್ಷರಿಗಳು ಇಷ್ಟು ಕಲ್ತು ಬಿಟ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಆ ಮಗು ನೋಡ್ರಿ ಸುಮಾರು ಒಂದು 65ರಿಂದ 70 ವರ್ಷಗಳ ಕಾಲ ನಡೆದು ಬಂದರೆ ಪರಮ ಪೂಜ್ಯರ ಸಾತ್ವಿಕ ಗುಣಗಳೆಲ್ಲ ನಡೆಯುವಂತಹ ಅನೇಕ ವರ್ಷಗಳಿಂದ ನಡೆದು ಬಂದಿದೆ. ಆದರೆ ಆ ಮಗು ಕಳೆದ ಐ ಥಿಂಕ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೇ ಬಿ ಇರ್ಬೋದು, ಅಲ್ಲಿಂದ ಇಲ್ಲಿಯವರೆಗೆ ನಂಬರಿ ಬಂದವರೆ ಯಾವುದೇ ವಚನಗಳನ್ನು ನೀವು ಇಲ್ಲಿ ಪ್ರಸ್ತಾಪ ಮಾಡಿದ್ರೆ ಫ್ಲೂಯೆಂಟ್ ಎಕ್ಸ್ಪ್ರೆಷನ್, ಫ್ಲೂಯೆಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯೋಚನೆ ಮಾಡಿ, ಇವಾಗ ಇಷ್ಟೆಷ್ಟು ಉದ್ದ ಓದ್ಕೊಂಡು PhD ಮಾಡ್ಕೊಂಡು ಏನ್ ಮಾಡ್ಬೋದು. ಸೌಭಾಗ್ಯ ಮೇಡಮ್ ಅವರು ಕೂಡ ಗಮನಿಸ್ತಾರೆ, ಏನ್ ಮಗು ಇರ್ಬೋದಲ್ವಾ, ಇದ್ರೂ ಕೂಡ ಬರುತ್ತೆ. ಅದಕ್ಕೆ ಮನುಷ್ಯನಿಗೆ ಇಚ್ಛಾಶಕ್ತಿ ಮತ್ತು ಬದ್ಧತೆ ಇದ್ದಾಗ ಅಂತಹ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಂತ ಮತ್ತೊಮ್ಮೆ ಗಮನಕ್ಕೆ ತರುತ್ತಾ ಆ ಮಗು ಉತ್ತರೋತ್ತರಕ್ಕೆ ಬೆಳೆಯಲಿ ಅಂತ ಪರಮ ಪೂಜ್ಯರ ಆಶೀರ್ವಾದವನ್ನು ಮತ್ತೊಮ್ಮೆ ಕಳಿಸುತ್ತಾ